ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನಲ್ಲಿ 4 ಯೂನಿಟ್ ಇರುತ್ತೆ ಥಿಯರಿನಲ್ಲಿ. ಅದರಲ್ಲಿ 3ನೇ ಯೂನಿಟಲ್ಲಿ 2 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಅಂತ ಬರುತ್ತೆ, ಇನ್ನೊಂದು ಐಡೆಂಟಿಫಿಕೇಶನ್ ಆಫ್ ರಿಯಾಕ್ಷನ್ ಮೆಕ್ಯಾನಿಸಮ್ ಅಂತ ಬರುತ್ತೆ. ಸೊ ಆ ಸೀರೀಸಲ್ಲಿ ನಾನು ಇವತ್ತು ಯೂನಿಟ್ 3ನಲ್ಲಿ 3ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್, ಓದಿನ ವಿಡಿಯೋದಲ್ಲಿ ನಾನು ಕಾರ್ಬೋಕೆಟಿಯಾನ್ಸ್ ಬಗ್ಗೆ ಹೇಳಿದ್ದೀನಿ. ಅವು ಹೇಗೆ ಜನರೇಟ್ ಆಗ್ತವೆ, ಅದರದ್ದು ಸ್ಟ್ರಕ್ಚರ್ ಹೇಗಿರುತ್ತೆ, ಅದರದ್ದು ಸ್ಟೆಬಿಲಿಟಿ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ. ಇವತ್ತಿನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಪರ್ಟಿಕ್ಯುಲರ್ ಆಗಿ ನಿಮಗೆ ಸಿಲೆಬಸಲ್ಲಿ ಅವರು ಮೆಕ್ಯಾನಿಸಮ್ನ ಕೊಟ್ಟಿದ್ದಾರೆ. ಪಿನಕಲೋನ್ ರಿಅರೇಂಜ್ಮೆಂಟ್ ಅಂತ ಒಂದು, ನೆಕ್ಸ್ಟ್ ಡೈನೋನ್ ಫಿನಾಲ್ ರಿಅರೇಂಜ್ಮೆಂಟ್ ಅಂತ. ಈ ರಿಯಾಕ್ಷನ್ಸ್ ಅಲ್ಲಿ ಏನಾಗುತ್ತೆ, ಕಾರ್ಬೋಕೆಟಿಯಾನ್ ವಿಲ್ ಕಮ್ ಆಸ್ ಅನ್ ಇಂಟರ್ಮೀಡಿಯೇಟ್. ಯಾವ ರೀತಿ ಜನರೇಟ್ ಆಗುತ್ತೆ, ಯಾವ ರೀತಿ ಅದು ಸ್ಟೇಬಲ್ ಆಗಿರುತ್ತೆ, ಅದನ್ನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ವಿತ್ ಅ ಮೆಕ್ಯಾನಿಸಮ್. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಇದು ಗೊತ್ತಿರಬೇಕಾಗತ್ತೆ. ರೀಅರೇಂಜ್ಮೆಂಟ್ ರಿಯಾಕ್ಷನ್ ಅಂದರೆ ಏನು ಅಂತ ನೀವು ಕನ್ಸಿಡರ್ ಮಾಡೋದಾದರೆ, ಅಲ್ಲಿ ಅನಿಮೇಷನಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ತಾರೆ. ರೀಅರೇಂಜ್ಮೆಂಟ್ ರಿಯಾಕ್ಷನ್ ಈಸ್ ಎ ಕಾಂಪ್ರಿಹೆನ್ಸಿವ್ ಕ್ಲಾಸ್ ಆಫ್ ಆರ್ಗ್ಯಾನಿಕ್ ರಿಯಾಕ್ಷನ್ where an organic substituent migrate from one atom to another atom in the same or different species, resulting in a structural isomers of the original molecule. Molecular formula different agala, only the structural arrangement of atom will differ. There will be a migration of some of the atom from one part to another part. In the reaction ge ನಾವು rearrangement within the molecule, there will be a rearrangement of atoms. ಅಂಥದಕ್ಕೆ ನಾವೇನಂತ ಕರಿತೀವಿ, ರೀಅರೇಂಜ್ಮೆಂಟ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಒನ್ ಆಫ್ ದಿ 4 ರಿಯಾಕ್ಷನ್ಸ್ ದಟ್ ಯೂಶಲಿ ಟೇಕ್ಸ್ ಪ್ಲೇಸ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತಂದರೆ ಅದು ಒನ್ ಆಫ್ ದೆಮ್ ಈಸ್ ರೀಅರೇಂಜ್ಮೆಂಟ್. ಅಡಿಷನ್ ರಿಯಾಕ್ಷನ್, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲಿಮಿನೇಷನ್ ರಿಯಾಕ್ಷನ್, ಹಂಗೆ ಇನ್ನೊಂದು ರಿಯಾಕ್ಷನ್ ನಾವು ನೋಡ್ತೀವಿ, ಅದಕ್ಕೆ ರೀಅರೇಂಜ್ಮೆಂಟ್ ರಿಯಾಕ್ಷನ್ ಅಂತ ನೋಡ್ತೀವಿ. ಇಲ್ಲೇನಾಗ್ತಿದೆ, ಇನ್ ಪ್ರೆಸೆನ್ಸ್ ಆಫ್ ಸಮ್ ಮಾಲಿಕ್ಯೂಲ್, ಇದು ಒರಿಜಿನಲ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಏನಿದೆಯಲ್ಲ ಅದು ತನ್ನಷ್ಟಕ್ಕೆ ತಾನೇ ರೀಅರೇಂಜ್ ಆಗ್ತಾ ಇದೆ. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ರೀಅರೇಂಜ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಚಿತ್ರದಲ್ಲಿ ನೋಡಿ 3 ಬ್ಲೂ ಕಲರ್ ಬಾಲ್ ಇದೆ. ಅದು ಏನಾಗ್ತಾ ಇದೆ, ರೀಅರೇಂಜ್ ಆಗಿ ಆ ಮಾಲಿಕ್ಯೂಲಲ್ಲಿ 2 ಹೋಯಿತು, ಅದು ಇನ್ನೆಲ್ಲೋ ಮಧ್ಯದಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ಈ ಥರ ರಿಯಾಕ್ಷನ್ಗೆ ವಿತಿನ್ ದಿ ಮಾಲಿಕ್ಯೂಲ್ ಆಗ್ಬೋದು, ಇಲ್ಲ ಅಂತಂದರೆ ವಿತ್ ಅ ಡಿಫ್ರೆಂಟ್ ಸ್ಪೀಷೀಸನ್ನು ಆಗ್ಬೋದು. ಅಂಥದಕ್ಕೆ ನಾವೇನಂತ ಕರಿತೀವಿ, ರೀಅರೇಂಜ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ ಥರದ್ದು ಒಂದು ರೀಅರೇಂಜ್ಮೆಂಟ್ ಯಾವುದು ಅಂದರೆ ಡೈಇನೋನ್ ಫಿನಾಲ್ ರಿಯೇಜೆಂಟ್. ನೋಡಿ ಅಲ್ಲಿ ಡೈ ಅಂತಿದೆ, ಡೈ ಅಂತಂದರೆ 2 ಇರುವಂಥದ್ದು, ಈನ್ ಅಂತಂದರೆ ಡಬಲ್ ಬಾಂಡ್ ಇರುವಂಥದ್ದು, ಡೈ ಈನ್ ಅಂತಂದರೆ 2 ಡಬಲ್ ಬಾಂಡ್ ಇರುವಂಥದ್ದು, ಓನ್ ಅಂತಂದರೆ ಅಲ್ಲಿ ಏನಾಗಿದೆ ಅಂತಂದರೆ ನಿಮಗೆ ಕೀಟೋನಿಕ್ ಗ್ರೂಪ್ ಇದೆ. ಓನ್ ಅಂತ ಯಾವಾಗ ನಾವು ಎಂಡ್ ಮಾಡ್ತೀವಿ ಅಂದರೆ ಕೀಟೋನಿಕ್ ಗ್ರೂಪ್ ಇದೆ. ಡೈ ಈನ್ ಓನ್, ಡೈ ಅಂದ್ರೇನು 2, ಈನ್ ಅಂದ್ರೇನು ಡಬಲ್ ಬಾಂಡ್, 2 ಡಬಲ್ ಬಾಂಡ್ ಇರೋ ಕಾಂಪೌಂಡು ಜೊತೆಗೆ ಅದರಲ್ಲಿ ಕೀಟೋನಿಕ್ ಗ್ರೂಪ್ ಇರುತ್ತೆ. ಅಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ, ಡೈ ಈನ್ ಓನ್ ಅಂತ ಕರಿತೀವಿ. ಅದು ಫಿನಾಲ್, ಅದು ಏನಾಗುತ್ತೆ, ಫಿನಾಲ್ ಆಗಿ ರೀಅರೇಂಜ್ಮೆಂಟ್ ಆಗುತ್ತೆ. ಈ ಕೀಟೋನ್ ಇದ್ದಿದ್ದು ಏನಾಗುತ್ತೆ, ಫಿನಾಲ್ ಆಗಿ ರೀಅರೇಂಜ್ಮೆಂಟ್ ಆಗುತ್ತಲ್ಲ, ಅಂಥ ರೀಅರೇಂಜ್ಮೆಂಟ್ಗೆ ನಾವು ಏನಂತ ಕರಿತೀವಿ, ಡೈಇನೋನ್ ಫಿನಾಲ್ ರೀಅರೇಂಜ್ಮೆಂಟ್ ಅಂತ ಕರಿತೀವಿ. ಆ್ಯಸಿಡ್ ಆ್ಯಂಡ್ ಬೇಸ್ ಕೆಟಲೈಸ್, ಈ ರಿಯಾಕ್ಷನ್ ಆ್ಯಸಿಡ್ ಆದರೂ ಕೆಟಲೈಸ್ ಮಾಡ್ಬೋದು, ಬೇಸ್ ಕೆಟಲೈಸ್ ಮಾಡ್ಬೋದು. ಫೋಟೋಕೆಮಿಕಲಿ ಇಂಡ್ಯೂಸ್ಡ್ ಮೈಗ್ರೇಷನ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಇನ್ cyclohexadienones is called as dienone phenol rearrangement and is widely used for the preparation of highly substituted phenols. ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಹೇಗಿದೆ ಅಂತ. ನಾನೊಂದು ಸಬ್ಸ್ಟಿಟ್ಯೂಟೆಡ್ ಫಿನಾಲ್ನ ತೊಗೊಂಡಿದ್ದೀನಿ, ಸಬ್ಸ್ಟಿಟ್ಯೂಟೆಡ್ ಸೈಕ್ಲೋಹೆಕ್ಸಾಡೈನೋನ್ ಅನ್ನು ತೊಗೊಂಡಿದ್ದೀನಿ. ಸೊ ನಿಮ್ಗೇನಾಗಿದೆ, ಅಲ್ಲಿ ಆ ಸಬ್ಸ್ಟಿಟ್ಯೂಟೆಡ್ ಆಗಿರೋದು ಆರ್ ಗ್ರೂಪು ಆರ್ಥ ಪೊಸಿಷನ್ ಇರ್ಬೋದು, ಪ್ಯಾರಾ ಪೊಸಿಷನ್ ಇರ್ಬೋದು. ಅಂಥದ್ದನ್ನು ನಾನು ಏನು ಮಾಡ್ತಾ, ಆರ್ಥೋ ಮತ್ತು ಮೆಟಾ ಪೊಸಿಷನಲ್ಲಿ ಆರ್ ಗ್ರೂಪ್ ಇರ್ಬೋದು. ಅದ್ರ ಜೊತೆಗೆ ಇನ್ನು 3 ಆರ್ ಗ್ರೂಪ್ನ ತೊಗೊಂಡಿದ್ದೀನಿ. ಒಂದನ್ನು ನಾನು ರೆಡ್ಡಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನೇನಾದರೂ ಆ್ಯಸಿಡ್ ಹಾಕಿದಾಗ ಅದು ಏನಾಗುತ್ತೆ, ಸೈಕ್ಲೋಹೆಕ್ಸಾಡೈನೋನ್ ಇದ್ದಿದ್ದು ಏನಾಗುತ್ತೆ, 3-4 ಡೈ ಸಬ್ಸ್ಟಿಟ್ಯೂಟೆಡ್ ಫಿನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಪ್ಯಾರಾ ಪೊಸಿಷನಲ್ಲಿ ಆಗಿರುವಂಥ ಒಂದು ಸಬ್ಸ್ಟಿಟ್ಯೂಯೆಂಟ್ ಏನಾಗುತ್ತೆ, ಅದು ನೆಕ್ಸ್ಟ್ ಪೊಸಿಷನ್ಗೆ ಮೆಟಾ ಪೊಸಿಷನ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಈ ಥರ ರೀಅರೇಂಜ್ಮೆಂಟ್ ಆಗುತ್ತಲ್ಲ ವಿತಿನ್ ದಿ ಮಾಲಿಕ್ಯೂಲ್,
ಇನ್ ಪ್ರೆಸೆನ್ಸ್ ಆಫ್ ಅನ್ ಆಸಿಡ್ ಅಂತ ರಿಯಾಕ್ಷನ್ಗೆ ನಾವು ಡೈಇನ್ ಓನ್ ಫಿನಾಲ್ ಅಂತ ಕರಿತೀವಿ. ಅದು ಆರ್ಥ ಪೊಸಿಷನ್ ಇರ್ಬೋದು, ಮೆಟಾ ಪೊಸಿಷನ್ ಇರ್ಬೋದು, ಪ್ಯಾರಾ ಪೊಸಿಷನ್ ಇರ್ಬೋದು. ನಾನು ಪ್ಯಾರಾದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆರ್ಥೋದು ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದೀನಿ. ನಿಮಗೆ ಗೊತ್ತು ಫಿನಾಲಿಕ್ ಗ್ರೂಪ್ ಇತ್ತು ಅಥವಾ ಕಿಟೋನಿಕ್ ಗ್ರೂಪ್ ಇತ್ತು ಅಂತಂದರೆ ಅದು ಆರ್ಥೋ ಪ್ಯಾರಾ ಓರಿಯೆಂಟಿಂಗ್ ಆಗಿರುತ್ತೆ. ಹಂಗಾಗಿ ಪ್ಯಾರಾದು ಒಂದು ಎಕ್ಸಾಂಪಲ್ಲು, ಆರ್ಥೋದು ಒಂದು ಎಕ್ಸಾಂಪಲ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಆ್ಯಸಿಡ್ ಹಾಕ್ತಾ ಇದ್ದೀವಿ. ನೆಕ್ಸ್ಟ್ ಅದು ಯಾವುದಿರುತ್ತಲ್ಲ ನೆಕ್ಸ್ಟ್ ಗ್ರೂಪ್ಗೆ, ನೆಕ್ಸ್ಟ್ ಕಾರ್ಬನ್ಗೆ ಆರ್ ಗ್ರೂಪ್ ಹೋಗಿ ಅಟ್ಯಾಚ್ ಆಗುತ್ತೆ. ಇಂಥ ರಿಯಾಕ್ಷನ್ಗೆ ನಾವು ಡೈಇನ್ ಓನ್ ಫಿನಾಲ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಡೈಇನ್ ಓನ್ ಇರುತ್ತೆ, ಅದೇನಾಗುತ್ತೆ ಫಿನಾಲ್ ಆಗಿ ಕನ್ವರ್ಟ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಆಸಿಡ್. ದಿಸ್ ಇಸ್ ಎ ರಿಅರೇಂಜ್ಮೆಂಟ್ ರಿಯಾಕ್ಷನ್. 1 to ರಿಅರೇಂಜ್ಮೆಂಟ್ ಆಗುತ್ತೆ, 1 to ಆಗುತ್ತೆ. ಅಂಥ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಡೈಇನ್ ಓನ್ ಫಿನಾಲ್ ಅಂತ ಕರಿತೀವಿ. Usually strong acid like sulfuric acid and acetic anhydride, Lewis acetic clay, ಇದು ಕನ್ಸಿಡರಬಲಿ ಈ ಬೇಸಲ್ಲಿ ಇದು ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಕನ್ಸಿಡರಬಲ್ ಇಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಡ್ಯೂ ಟು ದಿ ಫಾರ್ಮೇಷನ್ ಆಫ್ ದಿ ಸ್ಟೇಬಲ್ ಅರೋಮ್ಯಾಟಿಕ್ ಕಾಂಪೌಂಡ್. ಹಾಗಾಗಿ ಈ ರೀತಿಯಾಗಿರುತ್ತೆ. ಇಲ್ಲೂ ಅದೇ ಥರ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಆರ್ ಬದಲು ನಾನು ಏನು ಮಾಡ್ತಾ ಇದ್ದೀನಿ, 2 ಗ್ರೂಪ್ ತೊಗೊಳ್ತಾ ಇದ್ದೀನಿ. ಒಂದರಲ್ಲಿ CH3 ಇದೆ, ಇನ್ನೊಂದು C2H5 ಇದೆ. C2H5 ಏನು ಮಾಡುತ್ತೆ, ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಮೂವ್ ಆಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ನಿಮ್ಗೆ ಏನಾಗುತ್ತೆ, ಸೈಕ್ಲೋಡೈಈನ್ ಕಾಂಪೌಂಡ್ ಇರುವಂಥದ್ದು, ಅಂದರೆ ಸೈಕ್ಲಿಕ್ ರಿಂಗ್ ಇದೆ, ಅದರಲ್ಲಿ 2 ಡಬಲ್ ಬಾಂಡ್ ಇದೆ. ಆದರೆ ಈ ಕಡೆಗೆ ಬಂದಾಗ ಪ್ರಾಡಕ್ಟ್ ಫಾರ್ಮ್ ಬಂದಾಗ 3 ಡಬಲ್ ಬಾಂಡ್ ಬರುತ್ತೆ, ಅದು ಫಿನಾಲಿಕ್ ಗ್ರೂಪ್ ಆಗಿ ಕನ್ವರ್ಟ್ ಆಗುತ್ತೆ. ಸೈಕ್ಲೋಡೈಈನ್ ಇರೋದು ಅದು ಬೆನ್ಝೀನ್ ಅಥವಾ ಅರೋಮ್ಯಾಟಿಕ್ ರಿಂಗ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಈ ಥರ ರಿಅರೇಂಜ್ಮೆಂಟ್ಗೆ ನಾವು ಡೈಈನ್ ಆಗ್ತಾ ಇದೆ. ಇನ್ನೊಂದು ಥರ ನೀವು ನೋಡೋಣ ಅಂತಂದರೆ ಅದೇ ಮೆಕ್ಯಾನಿಸಮ್ನ ನಾನು ಇನ್ನೊಂದು ಥರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. 1 ಶಿಫ್ಟ್ ಆಗ್ತಿದೆ ಅಂತ ಹೇಳ್ತಿದ್ದೀನಿ. H+ ಇರುತ್ತೆ, H+ ಏನು ಮಾಡುತ್ತೆ, O ಜೊತೆಗೆ ಇಂಟ್ರಾಕ್ಟ್ ಮಾಡುತ್ತೆ, ಅವೆರಡರ ಮಧ್ಯೆ ಬಾಂಡ್ ಆಗುತ್ತೆ. ಒಂದು R ರೆಡ್ ಗ್ರೂಪಲ್ಲಿರೋ R ಏನು ಮಾಡುತ್ತೆ, ನೆಕ್ಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ, ನೆಕ್ಸ್ಟ್ ಅದು ಅಲ್ಲಿಗೆ ಹೋಗುತ್ತೆ. ಸೊ ಕಾರ್ಬೋಕಟಿಯಾನ್ ಡೆಲಿವರಿ ಜನರೇಷನ್ ಆಫ್ ದಿ ಕಾರ್ಬೋಕಟಿಯಾನ್ ಡ್ಯೂರಿಂಗ್ ಎ ರಿಯಾಕ್ಷನ್. ಹಾಗಾಗಿ ನಿಮಗೆ 1 ಶಿಫ್ಟ್ ಆಗಿಬಿಟ್ಟು ಫಿನಾಲ್ ರಿಅರೇಂಜ್ಮೆಂಟ್ ಅಂತ ಹೇಳ್ತೀವಿ. ಹೌ ಇಟ್ ಈಸ್ ರಿಲೇಟೆಡ್ ಟು ಕಾರ್ಬೋಕಟಿಯಾನ್ ಅಂತ ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಮೆಕ್ಯಾನಿಸಮ್ನ ತಗೊಂಡ್ರೆ ಮೆಕ್ಯಾನಿಸಮಲ್ಲಿ ನಿಮಗೆ ಕಾರ್ಬೋಕಟಿಯಾನ್ ಫಾರ್ಮೇಷನ್ ಬರುತ್ತೆ. ಬಿಕಾಸ್ ಆಫ್ ದಿ ಫಾರ್ಮೇಷನ್ ಆಫ್ ದಿ ಕಾರ್ಬೋಕಟಿಯಾನ್ ಇಟ್ಸ್ ಗೋಯಿಂಗ್ ಟು ಆ್ಯಕ್ಟ್ ಎಸ್ ಅನ್ ಇಂಟರ್ಮೀಡಿಯೇಟ್. ಆ ಇಂಟರ್ಮೀಡಿಯೇಟ್ ಈಸ್ ಹೈಲಿ ಸ್ಟೈನಡ್ ಇಂಟರ್ಮೀಡಿಯೇಟ್, ಹೈಲಿ it is unstable, but it going to stay for a longer time. Why it going to exist? Because of it can be stabilized by either by the inductive effect or by the hyperconjugative effect or by the resonance effect. ಸಿಂಗಲ್ ಬಾಂಡ್ ಇತ್ತು, ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಬಾಂಡ್ ಇಲ್ಲ, ಕಾಂಜುಗೇಷನ್ ಇಲ್ಲ ಅಂತಂದರೆ ಅವಾಗ ನಾವು ಇಂಡಕ್ಟಿವ್ ಎಫೆಕ್ಟು ಹೈಪರ್ ಕಾಂಜುಗೇಷನ್ ಎಫೆಕ್ಟ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಏನಾದರೂ ಕಾಂಜುಗೇಷನ್ ಇತ್ತು ಅಂದರೆ ಅವಾಗ ನಾವು ರೆಸೊನೆನ್ಸ್ ಎಫೆಕ್ಟ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಇಲ್ಲಿ ಏನು ಕಾರ್ಬೋಕಟಿಯಾನ್ ಇದೆಯಲ್ಲ, ದಟ್ ಕಾರ್ಬೋಕಟಿಯಾನ್ ಕ್ಯಾನ್ ಬಿ ಈಸಿಲಿ ಸ್ಟೆಬಿಲೈಸ್ಡ್ ಬೈ ದಿ ರೆಸೊನೆನ್ಸ್. ಹಂಗಾಗಿ ಇದೇನಾಗುತ್ತೆ ಅಂದರೆ ಈ ಮೆಕ್ಯಾನಿಸಮು ಸ್ಟೇಬಲ್ ಆಗಿ ಉಳ್ಕೊಳ್ಳುತ್ತೆ. ಇವನ್ ದೋ ಇಟ್ಸ್ ಅನ್ ಅನ್ಸ್ಟೇಬಲ್ species, it going to stay for a longer time. Because it going to stay for a longer time, there will be a migration of that particular group to the next carbon atom. ಆ ರೀತಿ ಆಗುತ್ತೆ. ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಬಿಕಾಸ್ ದಿಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ ಪ್ರೆಸೆನ್ಸ್ ಆಫ್ ಎ ಆ್ಯಸಿಡ್ ಅಂತ ಹೇಳ್ತಾ ಇರೋದಕ್ಕೋಸ್ಕರ H+ ಏನು ಮಾಡುತ್ತೆ, ಆಕ್ಸಿಜನ್ ಮೇಲೆ, ಕಿಟೋನಿಕ್ ಗ್ರೂಪ್ ಮೇಲೆ ಇರುವಂಥ ಆಕ್ಸಿಜನ್, ಬಿಕಾಸ್ ಯು ನೋ ದಟ್ ಆಕ್ಸಿಜನ್ ಮೇಲೆ 4 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಾಗಿ ನಿಮ್ಮ H+ ಏನಾಗುತ್ತೆ, ಅದ್ರ ಮೇಲೆ ರಿಯಾಕ್ಟ್ ಆಗುತ್ತೆ. H+ ಅದ್ರ ಮೇಲೆ ರಿಯಾಕ್ಟ್ ಆದಾಗ O ಮೇಲೆ ಪಾಸಿಟಿವ್ ಚಾರ್ಜ್ ಬಂತು. ಆಮೇಲೆ ಆ ಡಬಲ್ ಬಾಂಡ್ ಏನಿದೆಯಲ್ಲ ಅದು ಕೀಪ್ ಆನ್ ಮೂವಿಂಗ್. ಮೊದಲು CH3 ಗ್ರೂಪ್ ಯಾವುದಿದೆಯಲ್ಲ, ಅಂದರೆ ಒಂದೇ ಕಾರ್ಬನ್ ಆಟಮ್ಗೆ 2 R ಗ್ರೂಪ್ ಅಟ್ಯಾಚ್ ಆಗಿರೋ ಗ್ರೂಪಲ್ಲಿ ಒನ್ ಆಫ್ ದಿ ಗ್ರೂಪ್ ಏನು ಮಾಡುತ್ತೆ, ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಆ CH3 ಮೂವ್ ಆಗುತ್ತೆ. ಅದು ಮೂವ್ ಆಗಿದ ತಕ್ಷಣ ಏನಾಯಿತು, ವೇಲೆನ್ಸಿ ಆಫ್ ದಟ್ ಕಾರ್ಬನ್ ಜಾಸ್ತಿ ಆಯಿತು. ಹಾಗಾಗಿ ಅಲ್ಲಿರುವಂಥ ಪೈ ಎಲೆಕ್ಟ್ರಾನ್ಸು ನೆಕ್ಸ್ಟ್ ಬಾಂಡ್ಗೆ ಹೋಗುತ್ತೆ, ಅದು ನೆಕ್ಸ್ಟ್ ಬಾಂಡಲ್ಲಿರುವಂಥ ಪೈ ಎಲೆಕ್ಟ್ರಾನ್ಸ್ ನೆಕ್ಸ್ಟ್ ಬಾಂಡ್ಗೆ ಹೋಗುತ್ತೆ. ನೆಕ್ಸ್ಟು ಫಿನಾಲಿಕ್ O ಮತ್ತು C ಮತ್ತು ಡಬಲ್ ಬಾಂಡ್ O ಮಧ್ಯದ ಇರೋದು ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಾರ್ಬನ್ ಆಟಮು ಇಲ್ಲಿ ಆರ್ಥೋ ಪೊಸಿಷನ್ಲಿರುವಂಥ CH3 ಗ್ರೂಪ್ ಮೂವ್ ಆಗಿರೋದಕ್ಕೋಸ್ಕರ ಆ ಕಾರ್ಬನಲ್ಲಿ ಒಂದು ವೇಲೆನ್ಸಿ ಕಡಿಮೆ ಇರುತ್ತೆ. ಹಾಗಾಗಿ ನಿಮ್ಗೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ. ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. H+ನ ಆ್ಯಡ್ ಮಾಡ್ತಾ ಇದ್ದೀವಿ. H+ನ ಆ್ಯಡ್ ಮಾಡಿದ ತಕ್ಷಣ ಏನಾಯಿತು, O ಮೇಲೆ ಹೋಗಿ ಅಟ್ಯಾಕ್ ಆಗುತ್ತೆ. Oಗೆ ಯಾಕೆ ಹೋಗಿ ಅಟ್ಯಾಕ್ ಆಗುತ್ತೆ, Oನಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಒನ್ ಆಫ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಇನ್ವಾಲ್ಡ್ ಇನ್ ಬಾಂಡ್ ಫಾರ್ಮೇಷನ್ ಬಿಟ್ವೀನ್ O ಆ್ಯಂಡ್ H. ಹಾಗಾಗಿ ಏನಾಯಿತು, ಆಕ್ಸಿಜನ್ ಮೇಲೆ ನಿಮಗೆ ಪಾಸಿಟಿವ್ ಚಾರ್ಜ್ ಬಂತು. ಇದು ಒಂದು ಕೇಸ್. ಎರಡನೇ ಸಿಚುಯೇಷನಲ್ಲಿ ಏನಾಗುತ್ತೆ, ಒನ್ ಆಫ್ ದಿ ಆರ್ ಗ್ರೂಪ್ ವಿಚ್ ಇಸ್ ಅಟ್ಯಾಚ್ ಟು ದಿ ಸೇಮ್ ಕಾರ್ಬನ್ ಆಟಮ್ ವಿಲ್ ಬಿ ಮೈಗ್ರೇಟೆಡ್ ಟು ನೆಕ್ಸ್ಟ್ ಕಾರ್ಬನ್ ಆಟಮ್.
ಆವಾಗ ಅದು ನೆಕ್ಸ್ಟ್ ಕಾರ್ಬನ್ ಆಟಮ್ಗೆ ಮೂವ್ ಆಗುತ್ತೆ. ಆವಾಗ ದೇರ್ ವಿಲ್ ಬಿ ಅ ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್, ದೇರ್ ಇನ್ ಟರ್ನ್ ಇಟ್ ಗೋಯಿಂಗ್ ಟು ಗಿವ್ ದಿ ಜನರೇಷನ್ ಆಫ್ ಕಾರ್ಬೋಕೆಟಿಯಾನ್ ಆಗುತ್ತೆ. ಕಾರ್ಬೋಕೆಟಿಯಾನ್ ಅಲ್ಲಿ ಫಾರ್ಮೇಷನ್ ಆಗಿದ್ದು ಇಟ್ ಕ್ಯಾನ್ ಬಿ ಸ್ಟೆಬಿಲೈಸ್ ಬೈ ರೆಸೊನೆನ್ಸ್. ಅದಾದಮೇಲೆ ಏನಾಗುತ್ತೆ, ಒಂದು ಹೈಡ್ರೋಜನ್ ರಿಮೂವ್ ಆಗುತ್ತೆ, ಹೈಡ್ರೋಜನ್ ಹೈಡ್ರೇಟ್ ರಿಮೂವ್ ಆಗುತ್ತೆ. ರಿಮೂವ್ ಆಗಿದ ತಕ್ಷಣ ಏನಾಗುತ್ತೆ, ಈ ಏನಾಯಿತು, ಈ H+ ಇದ್ದಿತ್ತಲ್ಲ, ಇದು ಈ H ಏನಾಗುತ್ತೆ ಹೊರಗಡೆ ಬರುತ್ತೆ, ಲೀವಿಂಗ್ ಬಿಹೈಂಡ್ ಇಟ್ಸ್ ಎಲೆಕ್ಟ್ರಾನ್ಸ್ ಟು ದಿಸ್ ಬಾಂಡ್. ಹಾಗಾಗಿ ಅವೆರಡು ಮಧ್ಯದಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಡಬಲ್ ಬಾಂಡ್ ಬರುತ್ತೆ ಬಿಟ್ವೀನ್ CH3 ಈ ರೀತಿಯಾಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ಇಟ್ಸ್ ಸಿಂಪಲ್ 1-2 ಶಿಫ್ಟ್ ಆಗ್ತಾ ಇದೆ ವಿತಿನ್ ದಿ ಮಾಲಿಕ್ಯೂಲ್ ಇನ್ ಪ್ರೆಸೆನ್ಸ್ ಆಫ್ ಎನ್ ಆಸಿಡ್. ಈ ಥರ ರಿಅರೇಂಜ್ಮೆಂಟ್ಗೆ ನಾವೇನಂತ ಕರಿತೀವಿ, ಡೈಈನ್ ಓನ್ ಇನ್ ದ ಫಿನಾಲಿಕ್ ಗ್ರೂಪ್ಗೆ ನಿಮಗೆ ಬರ್ತಾ ಹೋಗುತ್ತೆ. ಅದೇ ಥರ ಬೇರೆ ಬೇರೆ ಎಕ್ಸಾಂಪಲ್ಸ್ ನಾವು ತಗೊಳ್ಳೋಣ ಅಂತಂದರೆ, ಇಟ್ ಮೇ ಬಿ ಮೆನಿ ಆರೋಮ್ಯಾಟಿಕ್ ಕಾಂಪೌಂಡ್ಸಲ್ಲಿ ಆಗುತ್ತೆ ನಿಮ್ಗೆ. ಯಾಕೆಂದರೆ ಇಟ್ಸ್ ಅ ಕನ್ವರ್ಷನ್ ಆಫ್ ಡೈಈನ್ ಓನ್ ಅಂತ ಇದೆ. ಡೈಈನ್ ಯಾವಾಗ ಬರೋಕ್ಕೆ ಸಾಧ್ಯ, ಸೈಕ್ಲಿಕ್ ಕಾಂಪೌಂಡ್ಸಲ್ಲೇ ಇರೋಕ್ಕೆ ಸಾಧ್ಯ. ಹಾಗಾಗಿ ಯಾವುದೋ ಒಂದು ಸೈಕ್ಲಿಕ್ ಕಾಂಪೌಂಡ್ ಯಾವ್ದಾದ್ರು ತಗೊಳ್ಳಿ, ಸೈಕ್ಲಿಕ್ ಕಾಂಪೌಂಡ್ ವಿಚ್ ಗೋಯಿಂಗ್ ಟು ಹ್ಯಾವ್ ಡಬಲ್ ಬಾಂಡ್ ಆ್ಯಂಡ್ ಆಲ್ಸೋ ಕೀಟೋನಿಕ್ ಗ್ರೂಪ್ ಇರೋವಂಥದ್ದು. ಅದಕ್ಕೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿ CH3 ಗ್ರೂಪಲ್ಲಿರೋದು PH ಏನಿದೆಯಲ್ಲ ಅದು ನೆಕ್ಸ್ಟ್ ಗ್ರೂಪ್ಗೆ ಕನ್ವರ್ಟ್ ಆಗುತ್ತೆ. ನೀವು ನೆನ್ಪಿಟ್ಕೋಬೇಕು, ದೆರ್ ವಿಲ್ ಬಿ ಎ ಮೈಗ್ರೇಷನ್ ಆಫ್ ಡಬಲ್ ಬಾಂಡ್ ಆಲ್ಸೋ. ಡಬಲ್ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಒಂದು ಡಬಲ್ ಬಾಂಡ್ ಎಕ್ಸ್ಟ್ರಾ ಬರುತ್ತೆ, ಅದು ಆಗುತ್ತೆ. ಅದೇ ಥರ ನೆಕ್ಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ, ಇಲ್ಲಿ OH ಗ್ರೂಪ್ ಇದೆ, ಇಲ್ಲಿ O ಇದೆ, ಇಲ್ಲಿ ಏನಾಯ್ತು, ಇದು OH ಆಗಿ ಕನ್ವರ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ O ಇದೆ, ಇಲ್ಲಿ OH ಆಗಿ ಕನ್ವರ್ಟ್ ಆಯಿತು. ಅದೇ ರೀತಿ ಇಲ್ಲಿ ಏನಾಗ್ತಾ ಇದೆ, ಈ ನೆಕ್ಸ್ಟ್ ಲಾಸ್ಟ್ ಕಾಂಪೌಂಡ್ ತೊಗೊಂಡ್ರೆ ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಏನಾಯಿತು, OH ಆಯಿತು. ಈನ್ ಇರೋದು ಏನಾಗ್ತಿದೆ, ಡೈ ಈನ್ ಓನ್ ಇರೋದು ಏನಾಗ್ತಾ ಇದೆ, ಫಿನಾಲಿಕ್ ಗ್ರೂಪ್ಗೆ ಕನ್ವರ್ಟ್ ಆಗ್ತಾ ಇದೆ. ಅಂಥ ರಿಯಾಕ್ಷನ್ಗೆ ನಾವು ಏನಂತ ಕರಿತೀವಿ, ಡೈ ಈನ್ ಓನ್ ಫಿನಾಲ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತಿದೆ, ಡ್ಯೂರಿಂಗ್ ದಿ ಫಾರ್ಮೇಷನ್ ಆಫ್ ದಿ ಕೆಟಯಾನ್ ಒಂದು ಬರ್ತಾ ಇದೆ. ಸೊ ನಿಮಗೆ ಗೊತ್ತು, ಕೆಟಯಾನ್ ಇಸ್ ಹೈಲಿ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ವಿಚ್ ಹ್ಯಾಸ್ ಬಿನ್ ಒಬ್ಟೈನ್ಡ್ ಬೈ ದಿ ಕ್ಲಿವೇಜ್ ಆಫ್ ದಿ ಹೆಟರೋಲಿಟಿಕ್ ಕ್ಲಿವೇಜ್ ಇಂದ ಬರ್ತಾ ಇದೆ ನಿಮಗೆ. ದೆರ್ ವಿಲ್ ಬಿ ಅ ಕ್ಲಿವೇಜ್, ಹೆಟರೋಲಿಟಿಕ್ ಕ್ಲಿವೇಜ್, ಒಂದು ಆಟಮ್ ಎಲೆಕ್ಟ್ರಾನ್ನ ಕೊಡ್ತಾ ಇದೆ, ಒಂದು ಆಟಮ್ನ ಎಲೆಕ್ಟ್ರಾನ್ನ ಕಿತ್ಕೊಳ್ತಾ ಇದೆ. ಕಾರ್ಬೋಕೆಟಿಯಾನ್ ಫಾರ್ಮೇಷನ್ ಆಗುವಂಥ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ ಹೇಳಿ ಅಂತಂದರೆ ದಿಸ್ ವಿಲ್ ಬಿ ದಿ ಒನ್ ಆಫ್ ದಿ ಎಕ್ಸಾಂಪಲ್. ಅದು ಇವನ್ ದೋ ಇಟ್ಸ್ ಅನ್ಸ್ಟೇಬಲ್, ಹೆಂಗೆ ಸ್ಟೇಬಲ್ ಆಗುತ್ತೆ ಅಂದರೆ, ಹಿಯರ್ ಇನ್ ದಿಸ್ ಕೇಸ್ ಬಿಕಾಸ್ ಇಟ್ಸ್ ಅ ಸೈಕ್ಲಿಕ್ ಮಾಲಿಕ್ಯೂಲ್ ವಿಚ್ ಗೋಯಿಂಗ್ ಟು ಹ್ಯಾವ್ ಎ ಕಾಂಜುಗೇಷನ್, therefore it can be easily stabilized by resonance. Again, when life gives you a limes, rearrange the letter until they stay smile. ನೋಡಿ, ಲೈಮ್ಸ್ ಅಂದರೆ ನಮ್ಗೆ ಯಾವುದೋ ಕಹಿ ಆಗಿದ್ದು, ದುಃಖ ಇರುವಂಥದ್ದು, ಜೀವನದಲ್ಲಿ ಏನೋ ತೊಂದರೆ ಆಗಿದೆ ಅಂದರೆ ನಾವೇನು ಮಾಡಬೇಕು, ತಾಳ್ಮೆಯಿಂದ ಆ ಲೆಟರ್ಸ್ನ ರೀಅರೇಂಜ್ ಮಾಡಿದ್ರೆ, ಆ ಲೈನ್ಸ್ನ ರೀಅರೇಂಜ್ ಮಾಡಿದ್ರೆ ಅದು ಸ್ಮೈಲ್ ಆಗುತ್ತೆ. ಅಲ್ಲಿ ತನಕ ನಾವು ತಾಳ್ಮೆಯಿಂದ ಅದಕ್ಕೆ ರೀಅರೇಂಜ್ ಮಾಡೋಕ್ಕೆ ಏನು ಮಾಡೋಕ್ಕೆ ಸಾಧ್ಯನೋ ಆ ರೀತಿಯಾಗಿ ನಾವು ಮಾಡ್ತಾ ಇರಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. Thank you.